ಅದರ ಪೂರ್ಣ ಕ್ರೆಡಿಟ್ ಬಿಜೆಪಿಯ ಅರವಿಂದ್ ಲಿಂಬಾವಳಿ ಹೋಗುತ್ತೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಯಾಕೆ ನೀವು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ? ಎಂಟೈರ್ ಬೆಂಗಳೂರಲ್ಲಿ ಕಳೆದ 18 ವರ್ಷದಿಂದ ಸರಿಸುಮಾರು 20 ವರ್ಷದಿಂದ ಬಿಜೆಪಿಯ ಸಂಸದರು ಇದ್ದಾರೆ. ಕಳೆದ ಈ 5 ಕ್ಷೇತ್ರದಲ್ಲಿ ಏನು ಗಲಾಟೆ ಆಗ್ತಾ ಇದೆಯಲ್ಲ, ಗುಂಡಿ ಜಾಸ್ತಿ, ಟ್ರಾಫಿಕ್ ಜಾಸ್ತಿ, ಮಳೆ ಜಾಸ್ತಿ ಅಂತೇಳಿ ಅಲ್ಲೆಲ್ಲ ಬಿಜೆಪಿ ಶಾಸಕರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ಇನ್ಕೇಪಬಲ್ ಅಂಡ್ ಇನ್ಎಫಿಷಿಯಂಟ್ MLAs ಫ್ರಮ್ ಬಿಜೆಪಿ. ಎಲ್ಲ 70 ವರ್ಷ ನೀವು ಇದ್ರಲ್ಲ ಸರ್, ಏನ್ ಮಾಡ್ತೀರಿ? 70 ವರ್ಷ, ಒಂದ್ ನಿಮಿಷ, 70 ವರ್ಷ ನಾವೆಲ್ಲ ಕಾಪಾಡ್ಕೊಂಡ್ ಬಂದಿದ್ವಿ. ಬೆಂಗಳೂರಿನ ಎಲ್ಲ ಫ್ಲಡ್ ಆಗಿರೋದ್ರಿಂದ ಕಳೆದ 20 ವರ್ಷದಿಂದ ಅವ್ರವ್ರೆ 50 ವರ್ಷ ಕಾಪಾಡ್ಕೊಂಡ್ ಬಂದಿದ್ವಿ. ಆ ಕಾಪಾಡ್ಕೊಂಡ್ ಬಂದಿರೋದನ್ನ ಕೇವಲ 20 ವರ್ಷದಲ್ಲಿ ಹಾಳು ಮಾಡಿದ್ದಾರೆ. ಈಗ ನಾವು ಸರ್ಕಾರ ಬಂದಿದ್ವಿ, ಮತ್ತೆ ಮುಂದಿನ ಶಾಸಕರು ಆ ಕ್ಷೇತ್ರದಲ್ಲಿ ನಾವೇ ಆಗ್ತೀವಿ. 100% ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದೀವಿ. ಈಗ ಏನು ಕ್ವೀನ್ ಸಿಟಿ ಮಾಡ್ತಾ ಇದೀವಿ. ಬೆಂಗಳೂರಿನ ಒಂದೇ ಒಂದು ಲಾಸ್ಟ್ ಒಂದ್ ನಿಮಿಷ, ಈ ಕ್ವೀನ್ ಸಿಟಿ ಇದೆ, ಮತ್ತೆ ಏನು ನಮ್ಮ ITBT ಹೊಸ KHIR ಸಿಟಿ ಮಾಡ್ತಾ ಇದ್ದೀವಿ, ಮತ್ತೆ CEO ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ವೈಟ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಜನಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಟ್ಟು ಇಡೀ ನಮ್ಮ ಕರ್ನಾಟಕ ಇಡೀ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟರ್. ಅಂದ್ರೆ ಇಡೀ ದೇಶದಲ್ಲಿ ಅತಿ ಎಷ್ಟು ಸರಿಸುಮಾರು 50 ಲಕ್ಷ ಎಂಪ್ಲಾಯ್ಮೆಂಟ್ ಅನ್ನ ಕರ್ನಾಟಕ ಒಂದೇ ಜನರೇಟ್ ಮಾಡಿದೆ. ಅದರಲ್ಲಿ ಮೇಜರ್ ಬೆಂಗಳೂರು ಇದೆ. ಅಂದ್ರೆ ಅಂತ ಅರ್ಥ, ಇಡೀ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿರ್ತಕ್ಕಂಥ ಬೆಂಗಳೂರು ಇಡೀ ದೇಶವನ್ನ ಸಾಕ್ತಾ ಇದೀವಿ. ಹಾಗಾಗಿ ಇನ್ನೊಂದು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ಏನು ಅಂತ ಹೇಳಿದ್ರೆ, ಈಗ ಮೈಗ್ರೆಂಟ್ಸ್ ಆಗಿರೋರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಕ್ಕದ ರಾಜ್ಯದಿಂದನೋ ಅಥವಾ ಇನ್ನೊಂದು ದಿಲ್ಲಿಯಿಂದನೋ ಬರ್ತಾರೆ ಅನ್ಕೊಳ್ಳಿ. ಅಲ್ಲಿಂದ 100 ಜನ ಬಂದ್ರೆ ಆ 100 ಜನಕ್ಕೆ ಪ್ರೆಷರ್ ನಮಗೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಟೋಟಲ್ ಕೌಂಟ್ ಅವ್ರಿಗಿರುತ್ತೆ. ಡೆಲ್ಲಿಗೆ 100 ಜನ ಬಂದಿದ್ದಾರೆ, 100 ಜನದ ಇನ್ಫ್ರಾಸ್ಟ್ರಕ್ಚರು, ಟ್ಯಾಕ್ಸು, ಮನಿ ಅವ್ರಿಗೋಗುತ್ತೆ. ಆದ್ರೆ ನಾವು ಇಲ್ಲಿಗೆ ಒಂದ್ಸರಿ ಮೈಗ್ರೇಟ್ ಆದ್ಮೇಲೆ ಆ ಮೈಗ್ರೇಟ್ ಆದವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡಬೇಕು, ನೀರು ನಾವು ಕೊಡಬೇಕು, ರೋಡ್ ನಾವು ಕೊಡಬೇಕು, ಶಾಲೆ ನಾವು ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕಸ ನಾವು ಗುಡಿಸ್ಬೇಕು, ಎಲ್ಲವನ್ನ ಮಾಡ್ತೀವಿ ಅಂದ್ರೆ ಪ್ರೆಷರ್ ನಮ್ಗಿದೆ. ಸೊ ಹಂಗನ್ಬಿಟ್ಟು ಅಲ್ಲಿಗೆ 100 ರೂಪಾಯಿ ಕಟ್ ಮಾಡಿ ನಮಗೆ ಕೊಡ್ತೀರಿ, 100 ಜನದ್ದು ಕೊಡ್ತಿಲ್ಲ. ಈ ಇಂಬ್ಯಾಲೆನ್ಸ್ಗಳನ್ನು ಆಗ್ತಾ ಇದಾವೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ಕೇಂದ್ರ ಸರ್ಕಾರದಲ್ಲಿ ಅರ್ಥ ಮಾಡ್ಕೊಂಡು ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕೊಡಬೇಕು. ಎಸ್ ಸರ್. ಈಗ ಸಿದ್ದರಾಮಯ್ಯ ವಿಚಾರಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯವ್ರನ್ನ ಓಕೆ, ಈಗ ಏನೋ ಅವ್ರ ಒಪ್ಪಂದ ಆಯಿತು ಅಂತ ನೀವು ಆಗಲೇ ಹೇಳ್ತಾ ಇದ್ರು, ಒಪ್ಪಂದ ಆಗಿದೆ ಅಂತ ನಿಮ್ಗೆ ಮಾಹಿತಿ ಇದೆ ಅಂತೇಳಿ. ಒಪ್ಪಂದ ಆಗಿದೆ, ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರು ಅಂತ ಅನ್ಕೊಳ್ಳೋಣ. ಕಾಂಗ್ರೆಸ್ಗೆ ಹಾಗಾದರೆ ಅದರ ಪರಿಣಾಮ ಏನೂ ಆಗೋದಿಲ್ವಾ? ಯಾಕಂದರೆ ಮುಂದಿನ ಚುನಾವಣೆಗೆ ಅದು ಹೊಡೆತ ಕೊಡೋದಿಲ್ವಾ? ಅಹಿಂದ ಮತಗಳು ದೂರ ಆಗೋದಿಲ್ವಾ? ನೋಡಿ, ಅದನ್ನ ಪ್ರತಿಪಕ್ಷಗಳು ಯಾವ ರೀತಿಯಾದಂಥ ಎತ್ಕೊಂಡು ಹೋಗುತ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತವಾಗೂ ಆಗುತ್ತೆ. ಯಾಕಂದರೆ ಅವರ 7% ಅವ್ರದ್ದು ಏನಿದೆ ಸಿದ್ದರಾಮಯ್ಯನವರ ಸಮುದಾಯದ ಮತ, ಆ 7%ಗಂತೂ ಧಕ್ಕೆ ಬರುತ್ತೆ. ಉಳಿದವನ್ನ DK ಶಿವಕುಮಾರ್ ಏನು CM ಆಗ್ತಾರೆ, ಇನ್ನೊಬ್ರು ಯಾರಾದ್ರೂ ಬೇರೆಯವರು CM ಆಗ್ತಾರೆ, ಅವರು ಅದನ್ನ ಕ್ರೋಢೀಕರಿಸ್ತಾರ, ಅವರು ಅದನ್ನ ಎಷ್ಟು ಸಮರ್ಥವಾಗಿ ಬಳಸ್ಕೋತಾರೆ, ಆ ಜನಗಳನ್ನ ಹೇಗೆ ನೋಡ್ಕೊಳ್ತಾರೆ, ಅಲ್ಲಿನ ನಾಯಕರುಗಳನ್ನು ಹೇಗೆ ಹುಟ್ಟಾಕ್ತಾರೆ, ಅಲ್ಲಿನ ನಾಯಕರಿಗೆ ಏನು ಭರವಸೆ ಕೊಡ್ತಾರೆ, ಆ ಸಮುದಾಯಕ್ಕೆ ಯಾವ ರೀತಿಯಾದಂಥ ಪ್ರಶಸ್ತಿ ಕೊಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 7%ಗಂತೂ ಹೊಡೆತ ಅಂತೂ ಡೆಫಿನೆಟ್ ಆಗಿ ಬೀಳುತ್ತೆ. ಅಹಿಂದಾಗ ಮಾತುಗಳು ಬೀಳ್ಬೋದು, ಅಹಿಂದಾಗ ಹೆಚ್ಚಿನ ಹೊಡೆತ ಬೀಳುತ್ತೆ ಅಂತ ನಾನಂತೂ ಅನ್ಕೊಳೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಅದು ನಿಶ್ಚಲವಾದಂತಹ ಮತಗಳು, ಹಿಂದ ಅಲ್ಪಸಂಖ್ಯಾತರು ಮತ್ತು ದಲಿತರು ಮತ್ತು ಹಿಂದುಳಿದ ವರ್ಗದ ಇನ್ನೊಂದು ಹೆಜ್ಜೆ ಮುಂದೆ ಹೇಳ್ಬೇಕಂದ್ರೆ ಕುರುಬ ಮತಗಳೇ 7% ಇರತಕ್ಕಂಥದ್ದು. ಆ ಕುರುಬ ಮತಗಳು 95-98% ಸಿದ್ದರಾಮಯ್ಯನವ್ರ ಕಡೆನೇ ವಾಲಿದೆ. ಅವರು ಅತ್ಯುನ್ನತ ನಾಯಕ ಸಿದ್ದರಾಮಯ್ಯ, ಏಕಮೇವ ನಾಯಕ ಸಿದ್ದರಾಮಯ್ಯ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಸಹ ಮತನೂ ಸಹ ಅದೇ ರೀತಿ ಕೊಟ್ಕೊಂಡ್ ಬಂದಿದ್ದಾರೆ. ಆ ಮತಗಳಲ್ಲಿ ಅವ್ರಿಗೆ ಏನಾದ್ರೂ ಕೋಪ ಬಂದು ಬೇರೆ ಶಿಫ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಸಿದ್ದರಾಮಯ್ಯವ್ರು ಯಾವ ರೀತಿ ನೋಡ್ಕೊಳ್ತಾರೆ, ಅದನ್ನ ಅವ್ರಿಗೇನು ಉನ್ನತ ಸ್ಥಾನಗಳು ಯಾವ ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಇದೇ 2013ರಲ್ಲಿ ಪರಮೇಶ್ವರ್ CM ಆಗ್ತಾರೆ ಅಂತ ಕೊರಟಗೆರೆಗೆ ಹೋಗಿ ಅವ್ರ ಮತಗಳನ್ನು ಬೇರೆ ಕಡೆ ಅದನ್ನ ಚೆಲ್ಲಿದ್ದು ನಾವು ನೋಡಿದ್ದೇವೆ. ಬೇರೆ ಕಡೆ ಅದನ್ನ ವಾಲಿಸಿದ್ರು ಸಿದ್ದರಾಮಯ್ಯ. ಆಗ ಪರಮೇಶ್ವರ್ ಸೋತಿದ್ದು ಸಹ ಜಗಜ್ಜಾಹೀರಾಗಿದೆ. ಇದು ಕರ್ನಾಟಕ ಪೂರ ನೋಡಿದೆ. ಪರಮೇಶ್ವರ್ ಯಾಕೆ ಸೋತರು ಅಂತ ಅವರ ಸಂಪೂರ್ಣ ಅವ್ರ ಸಮುದಾಯದ ಮತಗಳನ್ನು ಬೇರೆಯವರಿಗೆ ವರ್ಗಾಯಿಸಿರೋದ್ರಿಂದ ಪರಮೇಶ್ವರ್ ಸೋತರು. ಅವತ್ತು ಮುಖ್ಯಮಂತ್ರಿ ಸ್ಥಾನ ಸಹ ಒಬ್ಬ ದಲಿತ ನಾಯಕ, ಒಬ್ಬ ದಲಿತ CM ಆಗೋದನ್ನು ಸಹ ತಪ್ಪು. ಅದು ಅವರ ರಾಜಕಾರಣ ತಂತ್ರಗಾರಿಕೆ ಅದು ಇದ್ದೇ ಇರುತ್ತೆ. ಒಬ್ಬರಿಗೆ ಹಗ್ಗ ಜಗ್ಗಾಟ, ತಂತ್ರಗಾರಿಕೆ, ಮತ್ತೊಂದು ಪ್ರತಿಯೊಂದು ಮಾಡ್ತಾರೆ. ಇದು ಚೆಸ್ ಗೇಮ್ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಈ ಒಂದು ಪಾನ್ ಅವ್ರಿಟ್ರೆ ನಾವು ಪಾನ್ ಇಡ್ಲೇಬೇಕಾಗುತ್ತೆ, ಅವ್ರನ್ನ ಕಟ್ಟಾಕುವಂತ ಕೆಲಸನ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತನೂ ಆಗುತ್ತೆ. ಅದನ್ನು ಸಮರ್ಥಕವಾಗಿ ನಿರ್ವಹಿಸುವಂತಹ ವ್ಯಕ್ತಿತ್ವ DK ಶಿವಕುಮಾರ್ ಅವ್ರನ್ನ 138 ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ 137 ಶಾಸಕರು ಅವ್ರ ಜೊತೆ ನಿಲ್ತಾರ. ಅಲ್ಲ, ನಿಮ್ಗೆ ಏನ್ಸುತ್ತೆ? ಅವ್ರು ಬೆನ್ನಿಗಿದಾರ ಅಂತ ಅನ್ಸುತ್ತಾ? ಅಟ್ಲೀಸ್ಟ್ ಒಂದು 20, 30, 50 ಈಗಂತೂ ಒಂದು 30ರಿಂದ 40ವರೆಗೂ ಬಂದಿದ್ದಾರೆ. ಆಗ ಮೊದಲು ಏನಿದ್ರೆ ಇವರು ವಕ್ತಾರರನ್ನು ಒಪ್ಪೋದಿಲ್ಲ. ಇಲ್ಲೇ ಹೋಟೆಲ್ನಲ್ಲಿ ಇವ್ರದ್ದು ಶಾಸಕಾಂಗ ಸಭೆ ಮಾಡಿದ್ರು. 2023 ಚುನಾವಣೆ ನಂತರ ಹೋಟೆಲಲ್ಲಿ ಮಾಡಿದಾಗ ಅವರಿಗೆ ನನಗ ಮಾಹಿತಿ ಪ್ರಕಾರ 22 ಜನ ಮಾತ್ರ, ಬರೀ 22 ಮಾತ್ರ DK ಶಿವಕುಮಾರ್ ಅವ್ರ ಪರವಾಗಿದ್ರು. ಉಳಿದಂತೆ
ಸಿದ್ದರಾಮಯ್ಯವ್ರ ಪರನೇ ಮತ ಹಾಕಿರ್ತಕ್ಕಂಥದ್ದು, ಹೈಕಮಾಂಡ್ ಅದನ್ನ ಹೈಕಮಾಂಡ್ಗೆ ತಿಳಿಸಿರ್ತಕ್ಕಂಥದ್ದು, ಆ ಮಾಹಿತಿ ಇರತಕ್ಕಂಥದ್ದು. ಈಗ ಬದಲಾದ ಸನ್ನಿವೇಶಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು MLA ಜೊತೆಗೆ ಸೇರಿಸ್ಕೊಂಡಿರ್ಬೋದು, ಅದು ಕ್ರೋಢೀಕರಣ ನಡೀತಾ ಇರುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಹೈಕಮಾಂಡ್ ಇದನ್ನ ತೀರ್ಮಾನ ಜೆಂಟಲ್ಮೆನ್ ಒಪ್ಪಂದ ಆಗಿದೆ ಅಂದಮೇಲೆ ಕೆಲವು ಶಾಸಕರು ಆರಾಮಾಗಿ ಬರ್ತಾರೆ, ಇವರೇ ಮತ್ತೆ CM ಆಗ್ತಾರೆ, ನನ್ನ ಮಂತ್ರಿ ಮಾಡ್ತಾರೆ, ನಮಗೆ ನಿಗಮ ಮಂಡಳಿ ಕೊಡ್ತಾರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗುತ್ತೆ, ನಾವ್ಯಾಕೆ ಹೊಡೆದಾಟ ಮಾಡಬೇಕು. ಈಗ ನೀವು ನೋಡಿರ್ಬೋದು, ಧರ್ಮಸಿಂಗ್ ಅವರು ವಾಪಸ್ ತಗೊಂಡ್ರು. ಕುಮಾರಸ್ವಾಮಿ ಮತ್ತೆ ಮೈತ್ರಿ ಸರ್ಕಾರ 20 ತಿಂಗಳಾದಾಗ ಧರ್ಮಸಿಂಗ್ ಅವ್ರನ್ನ ಕೆಳಗಿಳಿಸಿದ್ರು. ಧರ್ಮಸಿಂಗ್ ರಾಜೀನಾಮೆ ಕೊಟ್ಟರು. ಇದೇ ಕೃಷ್ಣಾದಲ್ಲಿ ನೀವು ಪತ್ರಕರ್ತರೇ ನನಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು, ಕೃಷ್ಣಾದಲ್ಲಿ ಒಬ್ಬ ಪತ್ರಕರ್ತ ಬಿಟ್ಟು ಉಳಿದ ಯಾವುದೇ ನಾಯಕ ಧರ್ಮಸಿಂಗ್ ಅವ್ರ ಜೊತೆ ಇರಲಿ, ಯಾವುದೇ ನಾಯಕ ಒಬ್ಬ ಪತ್ರಕರ್ತ ಕೇಳಿದ ಅವ್ರು ಹೇಳಿದ್ರಂತೆ, ಸರ್ ಯಾರು ಇಲ್ವಲ್ಲ ಸರ್, ದಿನ ನಿಮ್ಮನ್ನ ಜೇನುಗೂಡು ಅಂತಾರೆ, ನಿಮ್ಮ